ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲೈಫ್ ಅಫಿಷಿಯಲ್ ವಿತ್ ನಾಡಿಗರ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನೊಂದು ಸ್ಪೆಷಲ್ ಉತ್ತರ ಕರ್ನಾಟಕ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅದರ ಹೆಸರು ಜೋಳದ ವಡೆ ಅಂತಂದು. ಈ ಜೋಳದ ವಡೆ ಇದು ಸಖತ್ ಟೇಸ್ಟಿ, ಹೆಲ್ದಿ, ಒಳ್ಳೆ ರುಚಿ ಕೊಡುವಂಥ ಒಂದು ತಿಂಡಿಯಾಗಿದೆ. ಇದನ್ನು ನೀವು ಸಂಜೆ ಟೀ ಜೊತೆಗಾದರೂ ಮಾಡ್ಬೋದು, ಇಲ್ಲ ಬೆಳಗ್ಗೆ ತಿಂಡಿಗೂ ಸಹಿತ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾವು ಉಪ್ಪು ಖಾರ ಎಲ್ಲ ಹಾಕೋದ್ರಿಂದ ನಮಗೆ ಮೊಸರಿನೊಂದಿಗೆ ಇದು ತಿನ್ನಲಿಕ್ಕೆ ತುಂಬ ರುಚಿ ಕೊಡುತ್ತೆ. ಆಯಿತಾ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ 2 ಸ್ಪೂನ್ ಕೊತ್ತಂಬರಿ ಕಾಳು, ಕೊತ್ತಂಬರಿ ಬೀಜ, ಹಾಗೆ 1 ಸ್ಪೂನ್ ಜೀರಿಗೆ, ಕರಿಬೇವಿನ ಸೊಪ್ಪು 1 ಹಿಡಿ, 2 ರಿಂದ 3 ಹಸಿಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು, ಹಾಗೆ ಬೆಳ್ಳುಳ್ಳಿ ಹಾಕಿ ಡ್ರೈ ಆಗಿ ರುಬ್ಕೊಂಬರ್ಬೇಕಾಗುತ್ತೆ. ಇಲ್ಲಿ ನಾನು 2 ಕಪ್ಪು ಜೋಳದ ಹಿಟ್ಟು ತೊಗೊಳ್ತಾ ಇದ್ದೀನಿ, ಅರ್ಧ ಕಪ್ಪು ಉದ್ದಿನ ಹಿಟ್ಟು ತೊಗೊತಾ ಇದ್ದೀನಿ. ಅದನ್ನು ನಾನೇ ಮನೆಯಲ್ಲಿ ಉದ್ದಿನಬೇಳೆ ಹುರಿದ್ಬಿಟ್ಟು ಹಿಟ್ಟು ಮಾಡ್ಕೊಂಡಿರೋದು. ಹಾಗೆ 1/4 ಕಪ್ಪು ಕಡಲೆ ಹಿಟ್ಟು, 1/4 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡು ಇದಕ್ಕೆ ನಾವು ಅಜ್ವೈನ್, ಓಂಕಾಳು ಅಂತೀವಲ್ವ, ಅದನ್ನು ಕೈಯಲ್ಲಿ ಸರಿಗೆ ಹಿಂಗೆ ಅರೆದ್ಬಿಟ್ಟು ಹಾಕಿ, ಯಾಕಂದರೆ ಒಳ್ಳೆ ಘಮ ಕೊಡುತ್ತೆ ಅಂತ. ಆಯಿತಾ, ಆಮೇಲೆ ಡೈಜೆಷನ್ನಿಗೂ ಒಳ್ಳೆಯದಲ್ವಾ ಅಜ್ವೈನ್. ಹಾಗೆ ಇದನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮತ್ತು ನೆಕ್ಸ್ಟ್ ನೋಡಿ, ಖಾರಕ್ಕೆ ಸ್ವಲ್ಪ ಖಾರ, ಅಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟ್ ಇದೆ, ಆದರೂ ಸ್ವಲ್ಪ ಖಾರದ ಪುಡಿ, 1 ಚಮಚ ಅರಿಶಿಣ ಪುಡಿ, ಹಾಗೆ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕಿ ಕೈಯಲ್ಲಿ ಎಲ್ಲ ಕಡೆ ಅದು ಸೆಟ್ ಆಗಬೇಕು ಖಾರ, ಆ ರೀತಿ ನಾವು ಕೈ ಆಡಿಸ್ಬೇಕಾಗುತ್ತೆ. ನೀವು ಸ್ಪೂನಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಇದನ್ನು ಕೈಯಲ್ಲೇ ಮಾಡಿ. ಆಯಿತಾ, ಅಂದರೆ ಎಲ್ಲ ಕಡೆನೂ ಉಪ್ಪು ಖಾರ ಪ್ರತಿಯೊಂದು ಸೆಟ್ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಕಡೆ ಉಪ್ಪು, ಒಂದೊಂದು ಕಡೆ ಖಾರ, ಈ ರೀತಿ ಆಗಿಬಿಡುತ್ತೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ, ಇದಕ್ಕೆ ನಾವು ತಣ್ಣೀರು ಬಳಸಬಾರ್ದು. ಆಯಿತಾ, ಸ್ವಲ್ಪ ಬಿಸಿ ನೀರನ್ನೇ ಬಳಸಬೇಕಾಗುತ್ತೆ. ಯಾಕಂದರೆ ನಾವು ಜೋಳದ ಹಿಟ್ಟು ತೊಗೊಂಡಿರೋದ್ರಿಂದ ಬಿಸಿ ನೀರಲ್ಲಿ ಕಳಿಸಿದ್ರೇ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಲಟ್ಟಿಸುವಾಗ ಏನಾಗುತ್ತೆ, ಪೂರಿ ಒಡೆದೋಗ್ಬಿಡುತ್ತೆ, ಅಂದರೆ ತುದಿ ಕ್ರ್ಯಾಕ್ ಆಗಿಬಿಡುತ್ತೆ, ತುಂಬ ಅಷ್ಟು ಒಳ್ಳೆಯದಾಗಂಗಿಲ್ಲ. ಹಾಗೆ ನಾವು ಬಿಸಿ ನೀರಲ್ಲೇ ಇದನ್ನು ಹಿಟ್ಟು ಕಲಿಸ್ಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲನೂ ಕಲಿಸಿದಾದ್ಮೇಲೆ ಇದನ್ನು ನಾವು ಒಂದು ಅರ್ಧ ಗಂಟೆ 30 ನಿಮಿಷ ಮುಚ್ಚಿಬಿಟ್ಟು ಸೈಡಿಗೆ ಇಟ್ಬಿಡಬೇಕು. ಇದು ಒಂದು ಸ್ವಲ್ಪ ಸೆಟ್ ಆಗಬೇಕಲ್ವ, ಸಾಫ್ಟ್ ಆಗುತ್ತೆ ಆವಾಗ. ಒಂದು ಅರ್ಧ ಗಂಟೆ ನೋಡಿ, ಈಗ ಅರ್ಧ ಗಂಟೆ ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸಖತ್ ಸಾಫ್ಟ್ ಆಗಿದೆ ಹಿಟ್ಟು. ಇದಕ್ಕೆ ನಾವು ಮತ್ತೆ ಮೇಲುಗಡೆ ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲ ಜೋಳದ ಹಿಟ್ಟು, ಯಾವ ಹಿಟ್ಟಾದ್ರೂ ತೊಗೊಂಡು ಲಟ್ಸ್ಕೋಬೇಕಾಗುತ್ತೆ. ಈಗ ಲಟ್ಸಿದ ಮೇಲೆ ನೀವು ಸಿಂಗಲ್ ಆದರೂ ಲಟ್ಸ್ಕೊಳ್ಳಿ, ಇಲ್ಲ ಈ ರೀತಿ ದೊಡ್ಡದು ತೊಗೊಂಡ್ಬಿಟ್ಟು ಒಂದು 3-4 ಆಗೋಷ್ಟು ಮಾಡಿಕೊಂಡು ಲಟ್ಸ್ಕೊಬೋದು. ಆಯಿತಾ, ಇದು ಆ್ಯಕ್ಚುಲಿ ಎಳ್ಳು ಮುಂಚೆನೇ ಹಾಕ್ಕೊಂಡಿದ್ರೆ ಒಳ್ಳೆಯದಿತ್ತು, ನಾನು ಸ್ವಲ್ಪ ಮರೆತುಬಿಟ್ಟೆ, ಹಾಗೆ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ನೀವು ಮುಂಚೆನೂ ಹಾಕ್ಕೊಂಡ್ಬಿಟ್ಟು ಮಾಡ್ಬೋದು. ನೋಡಿ, ಎಣ್ಣೆ ಕಾದಿದೆ, ಹಾಕ್ತಾಯಿದ್ದೀನಿ. ನಮ್ಮ ಜೋಳದ ವಡೆ ರೆಡಿಯಾಗಿದೆ. ನೀವು ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸಖತ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಈ ರೀತಿ ನಾವು ಬಟ್ಲಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ವಡೆ ಅಂದರೆ ಆ್ಯಕ್ಚುಲಿ ಪೂರಿ ವಡೆ ಎರಡೂ ಹೇಗಾದರೂ ಅಂದ್ಕೋಬೋದು, ನಿಮ್ಮ ಇಷ್ಟಕ್ಕೆ. ಒಂದೇ ಸೈಜ್ ಬರುತ್ತೆ ಅಂತ ನಾನು ಅದರಲ್ಲಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಗಟ್ಟಿ ಮೊಸರು ಒಂದಿದ್ರೆ ಆಹಾ, ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ, ಹೇಗಿದೆ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ಬಿಸಿ ಇದೆ ತುಂಬ, ಅವನಿಗೆ ಹೇಗಿದೆ ಆಗ್ತಿದೆ ನೋಡಿ, ಚೆನ್ನಾಗಿದೆಯಂತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.